ಹಾಯ್, ಎಲ್ಲರಿಗೂ ನಮಸ್ಕಾರ. ಇಂಚರ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಂಗರವಳ್ಳಿ ಬಳ್ಳಿಯಿಂದ ಒಂದು ಹೆಲ್ದಿ ಆದಂತಹ ಚಟ್ನಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಈ ಚಟ್ನಿ ಮಾಡೋದಕ್ಕೆ ನಾವು ಎಳೆಯ ಬಳ್ಳಿಗಳನ್ನ ಉಪಯೋಗಿಸ್ಕೋಬೇಕು. ಈ ಬಳ್ಳಿಗಳನ್ನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ನಾವು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಾಗ ಆ ಕೈಯೆಲ್ಲ ಇಚ್ಚಿಂಗ್ ಆಗೋದಿಲ್ಲ. ಈಗ ನಾವು ಏನ್ ಮಾಡ್ಬೇಕು ಮೊದಲಿಗೆ ಅಂತಂದ್ರೆ, ಈ ಬಳ್ಳಿಯ ಚೆನ್ನಾಗಿರೋ ಎಲೆಗಳನ್ನೆಲ್ಲ ನಾವು ಯೂಸ್ ಮಾಡ್ಕೊಬಹುದು. ಮತ್ತೆ ಇಲ್ಲಿ ತುದಿಯಲ್ಲಿ ನಾವು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಬರುವಂತ ನಾರನ್ನೆಲ್ಲ ತೆಗೆದು ಹಾಕಬೇಕು. ಈ ರೀತಿಯಾಗಿ ನಾವು ಇದರಲ್ಲಿ ಬರುವಂತ ಈ ನಾರನ್ನೆಲ್ಲ ತೆಗೆದು ಹಾಕಿ ಬರೀ ಇಷ್ಟನ್ನ ಮಾತ್ರ ನಾವು ಉಪಯೋಗಿಸ್ಕೊಂಡ್ರೆ ಆಗುತ್ತೆ. ನಾವು ನಾರನ್ನೆಲ್ಲ ತೆಗೀದಿರಾ ಹಾಗೆ ಹಾಕಿದ್ರೆ ಅದು ಚಟ್ನಿ ತಿನ್ನುವಾಗ ಗಂಟ್ಲಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹಾಗಾಗಿ ಅದರಿಂದ ಬರುವಂತ ನಾರನ್ನೆಲ್ಲ ನಾವು ತೆಗೆದು ಹಾಕಿ ಈ ರೀತಿಯಾಗಿ ಬಿಡಿಸಿಟ್ಕೊಳ್ಬೇಕು. ಇನ್ನು ಇದರ ಬಳ್ಳಿ ಸ್ವಲ್ಪ ದೊಡ್ಡದಿದ್ರೆ ನಾವು ಚಾಕು ಸಹಾಯದಿಂದ 4 ಕಡೆನೂ ಇದರ ಒಂದು ನಾರಿನ ಅಂಶವನ್ನೆಲ್ಲ ತೆಗೆದು ಹಾಕಬೇಕು. ಮೊದಲಿನ 1-2 ಕಡ್ಡಿಗಳಲ್ಲಿ ಈ ರೀತಿಯಾಗಿ ತೆಗೆಯೋ ಅವಶ್ಯಕತೆ ಇಲ್ಲ. ಆದರೆ 3 ಮತ್ತು 4ನೇದ್ರಲ್ಲಿ ನಾವು ಈ ರೀತಿಯಾಗಿ ನೀಟಾಗಿ 4 ಕಡೆನೂ ತೆಗೆದು ಹಾಕಬೇಕು. ಈ ಒಂದು ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಈ ಚಟ್ನಿ ಮಾಡಬೇಕಾದ್ರೆ. ಹಾಗಾದ್ರೆ ಬನ್ನಿ, ಈ ಮಂಗರವಳ್ಳಿ ಬಳ್ಳಿಯ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನ ನಾವು ನೋಡೋಣ. ಇದಕ್ಕೆ ಇಲ್ಲಿ ನಾನು 1 ಕಪ್ನಷ್ಟು ಈ ಮಂಗರವಳ್ಳಿ ಬಳ್ಳಿಯನ್ನ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಈ ಚಟ್ನಿಗೆ ಸ್ವಲ್ಪ ಕಡಲೆಬೇಳೆ, ಜೀರಿಗೆ, ಒಣಮೆಣಸಿನಕಾಯಿ, ಧನಿಯಾ ಕಾಳು, ಇಂಗು, ಉದ್ದಿನ ಕಾಳು, ಹಾಗೆ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಕಾಯಿ ತುರಿ, ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾವು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಮಂಗರವಳ್ಳಿ ಬಳ್ಳಿಯನ್ನ ಹಾಕಿ ಒಂದು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿಯಾಗಿ ಒಂದು 5 ನಿಮಿಷಗಳ ಕಾಲ ಇದು ಚೆನ್ನಾಗಿ ಸಾಫ್ಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸಾಫ್ಟ್ ಆಗಿ ಕಲರ್ ಚೇಂಜ್ ಆದ್ಮೇಲೆ ಅದನ್ನ ಬೇರೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಮೊದಲನೇದಾಗಿ ಒಣಮೆಣಸಿನಕಾಯಿಯನ್ನು ಹಾಕೊಂಡು ಸ್ವಲ್ಪ ಬಾಡಿಸ್ಕೊಬೇಕು. ಇದಕ್ಕೇನೆ ಈಗ ಹಿಂಗನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಹಿಂಗನ್ನ ಸೇರಿಸಿ ಆದ್ಮೇಲೆ ಇದಕ್ಕೆ ನಾವು ಕಡಲೆಬೇಳೆ, ಜೀರಿಗೆ, ಉದ್ದಿನ ಬೇಳೆ ಇದನ್ನು ಸಹ ಸೇರಿಸ್ಕೊಂಡು ಈ ಕಾಳುಗಳೆಲ್ಲ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ಈ ಕಾಳುಗಳೆಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ಮೇಲೆ ನಾವು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಹುಣಸೆ ಹಣ್ಣನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ನಾವು ಸ್ವಲ್ಪ ಟೈಮು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಾಯಿ ತುರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಿ 2 ನಿಮಿಷಗಳ ಕಾಲ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಫ್ಲೇಮ್ ಆಫ್ ಮಾಡಬೇಕು. ಮತ್ತೆ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಆರಿದಾದ್ಮೇಲೆ ಇದನ್ನ ನೀವು ಮಿಕ್ಸಿಯಲ್ಲಿ ಹಾಕಿ ತರಿತರಿಯಾಗಿ ಸ್ವಲ್ಪನೇ ನೀರನ್ನ ಸೇರಿಸಿ ರುಬ್ಕೊಂಡು ಚಟ್ನಿ ಆಗಿ ಮಾಡ್ಕೊಬೋದು. ನಾನಿಲ್ಲಿ ಒಳಕಲ್ಲಲ್ಲಿ ಹಾಕಿ ಇದನ್ನ ಕುಟ್ತಾ ಇದ್ದೀನಿ. ಹಳ್ಳಿಯ ಸೊಗಡಿನಲ್ಲಿ ಒಲೆಯಲ್ಲೇ ಮಾಡಿ ಒಳಕಲ್ಲಿನಲ್ಲಿ ಕುಟ್ಟಿ ರೆಡಿ ಮಾಡಿದಂತಹ ಈ ಮಂಗರವಳ್ಳಿ ಬಳ್ಳಿಯ ಚಟ್ನಿ ಸವಿಯಲು ಸಿದ್ಧ. ಇದನ್ನ ನಾವು ಮುದ್ದೆ, ಅನ್ನ, ಚಪಾತಿ, ಇಡ್ಲಿ, ದೋಸೆ ಮುಂತಾದವುಗಳ ಜೊತೆ ಸೇವಿಸಬಹುದು. ತುಂಬಾನೇ ಹೆಲ್ದಿಯಾದ ಒಂದು ಒಳ್ಳೆಯ ರೆಸಿಪಿ ಇದು. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.